ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮೀಸ್ ಹೌಸ್. ಇವತ್ತೊಂದು ಒಳ್ಳೆ ಫಿಶ್ ತಾವ ಫ್ರೈ ಮಾಡೋಣ ಬನ್ನಿ. ತುಂಬಾ ರುಚಿಯಾಗಿರುತ್ತೆ. ಫಿಶ್ ಯಾರಿಗೆಲ್ಲ ಇಷ್ಟ, ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ. ಇವಾಗ ನೋಡಿ, ಫಿಶ್ ತೊಗೊಂಡಿದ್ದೀನಿ. ನಲ್ಲಿ ಕಾಟ್ಲಾ ಫಿಶ್ ಇದು. ಇದನ್ನು ಚೆನ್ನಾಗಿ ಕ್ಲೀನಾಗಿ ಉಪ್ಪು ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಉಪ್ಪು ಹಾಕಿ ತೊಳ್ಕೊಳ್ಳಿ, ಸ್ಮೆಲ್ ಬರಲ್ಲ ಫಿಶ್ಶು. ಇವಾಗ ನೋಡಿ, ಇದಕ್ಕೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಮತ್ತು ಉಪ್ಪು ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಚೆನ್ನಾಗಿ ಅದು ಒಳಗಡೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಆ ಥರ ಚೆನ್ನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಈ ಥರ ಮೀನಿಗೆ ಅದನ್ನು ಸೌರಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಆವಾಗ. ನೋಡಿ, ಇವಾಗ ಆಗಿದೆ. ಈಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು 2 ಸ್ಪೂನ್ ಕಾಶ್ಮೀರಿ ಮೆಣಸಿನ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ ಒಂದು ಅರ್ಧ ಸ್ಪೂನು, ಮತ್ತು ನೋಡಿ ಇವಾಗ ಇಲ್ಲಿ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಒಂದು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಚೆಂದ ಜಜ್ಜಿಕೊಂಡು ತೊಗೋತೀನಿ ನಾನು. ಇವಾಗ ನೋಡಿ, ಚೆಂದ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ನಾನಿಲ್ಲಿ ಹುಳಿ ತೊಗೊಂಡಿದ್ದೀನಿ, ಹುಣಸೆ ಹುಳಿ. ಇದನ್ನು ಚೆಂದ ಕಿವುಚ್ಕೊಂಡು ಇದನ್ನು ಹಾಕ್ಕೊಳ್ಳೋಣ. ಹುಣಸೆ ಹುಳಿ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಫ್ರೈ. ನೋಡಿ, ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಫ್ರೈ ಮಾಡುವಾಗ ತುಂಬಾ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತಲ್ವ, ತುಂಬಾ ಟೇಸ್ಟ್ ಕೊಡುತ್ತೆ. ನೋಡಿ, ಈ ಥರ ಚೆಂದ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊತೀನಿ, ಗಟ್ಟಿ ಆಯಿತು. ನೋಡಿ, ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇದಾಗಿದೆ. ಈಗ ಸ್ಟವ್ ಮೇಲೆ ಒಂದು ತಾವ ಇಟ್ಕೊಳ್ಳೋಣ ಬನ್ನಿ. ತಾವ ಇಟ್ಕೊಂಡು ಇದಕ್ಕೆ ಒಂದು 2 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಲ್ಲ ಅಂದರೆ ಬೇರೆ ಯಾವುದಾದ್ರೂ ಆಯಿಲ್ನ ಯೂಸ್ ಮಾಡ್ಬೋದು. ನೋಡಿ, ಇವಾಗ ಎಣ್ಣೆ ಹಾಕಿ ಆವಾಗಲೇ ಆ ಮಸಾಲೆನೂ ಹಾಕ್ತಾಯಿದ್ದೀನಿ. ಒಂಚೂರು ನೀರು ಹಾಕ್ಕೊತೀನಿ. ಇದು ಲೈಟಾಗಿ ಬಿಸಿ ಆಗಬೇಕು, ತುಂಬ ಬಿಸಿ ಆಗೋದು ಬೇಡ. ಸ್ಟವ್ನ ಸಿಮ್ಮಲ್ಲೇ ಇಟ್ಕೊಳ್ಳಿ, ಜೋರು ಉರಿಯಲ್ಲಿ ಇಟ್ಕೋಬೇಡಿ, ಅಡಿ ಹಿಡಿದು ಬಿಡುತ್ತೆ ಜೋರು ಉರಿಲಿದ್ರೆ ಇದು. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ, ಇವಾಗ ಇದೊಂದು ಸ್ವಲ್ಪ ಬಿಸಿ ಆಗಿದೆ. ಇವಾಗ ನಾವಿದಕ್ಕೆ ಮೀನನ್ನ ಈ ಥರ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಹಾಕ್ಕೊಂಡು ಆ ಮಸಾಲೆ ಇರುತ್ತಲ್ಲ ಅದನ್ನು ಈ ಥರ ಅದ್ರ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಈ ಥರ ಇದು ಎಲ್ಲಿವರೆಗೆ ಆಗಬೇಕಂದ್ರೆ ಅದು ಮಸಾಲೆ ಎಲ್ಲ ಫುಲ್ಲು ಹಿಡಿಬೇಕು ಮೀನು, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ. ನೋಡಿ, ಈ ಥರ ಅದ್ರ ಮೇಲೆಗೆಲ್ಲ ಮಸಾಲೆ ಎಲ್ಲ ಚೆಂದ ಸ್ಪ್ರೆಡ್ ಮಾಡಿ. ನೋಡಿ, ಈಗ ಒಂದು 10 ನಿಮಿಷ ಆಗಿದೆ. ನೋಡಿ, ಒಂದು ಸೈಡ್ ಆಗಿದೆ. ಈಗ ತಿರುಗಿಸ್ಕೊಳ್ಳೋಣ ಈ ಥರ. ನೋಡಿ, ಮೀನು ಇವಾಗ ಮಸಾಲೆನೆಲ್ಲ ಹೀರ್ಕೊತಾ ಇದೆ. ಅದು ಇನ್ನೂ ಹೀರ್ಕೊಳ್ಳುತ್ತೆ, ಫುಲ್ ಡ್ರೈ ಆಗುತ್ತೆ. ರೈಸಿಗೆಲ್ಲ ಸೂಪರಾಗಿರುತ್ತೆ. ಸಾರು ಬೇಕು ಅಂತಲೇ ಇಲ್ಲ, ಇದನ್ನೇ ಹಾಕ್ಕೊಂಡು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇವಾಗ ಆಗ್ತಾಯಿದೆ. ನೋಡಿ, ಎಲ್ಲ ಹೀರ್ಕೊಂಡಿದೆ ಮಸಾಲೆನೆಲ್ಲ. ಮೀನು ಚೆನ್ನಾಗಿ ಹೀರ್ಕೊಂಡು ಫ್ರೈ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೋಡಿ, ಇವಾಗ ಇದಾಗಿದೆ. ಎತ್ಕೊಳ್ಳೋಣ. ಈಗ ಎಲ್ಲ ಹೀರ್ಕೊಂಡಿದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಸರ್ವ್ ಮಾಡೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ತೋರಿಸ್ತೀನಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಎಲ್ಲರೂ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.